ಎಲ್ಲರಿಗೂ ನಮಸ್ಕಾರ. ಏನು ಸೇವ್ ಕಬಿನಿ ಮತ್ತು ರೈತ ಸಂಘದ ತಂಡಗಳಿದ್ದು ಏನು ಸುಮಾರು ಹೆಚ್ಚು ಕಡಿಮೆ ಒಂದು 6-7 ತಿಂಗಳಿಂದ ನಾವು ಹೋರಾಟ ಏನೋ ಮಾಡ್ಕೊಂಡಿದ್ದು, ಅದನ್ನು ಏನು ಸುದ್ದಿ ಫಸ್ಟು ನಿರಂತರವಾಗಿ ಅದನ್ನ ವರದಿ ಮಾಡ್ಕೊತಾ ಬಂತು ನ್ಯೂಸ್ ಫಸ್ಟ್ ಅವರು. ಹಾಗಾಗಿ ಅದು ಪವರ್ ಕಾರ್ಪೊರೇಷನ್ ಇರ್ಬೋದು, ಒಳಗಡೆ ಅಕ್ರಮ ರೆಸಾರ್ಟ್ಗಳಿರ್ಬೋದು, ಕಬಿನಿ ತೆರವು ಮಾಡ್ಕೊಂಡಿರ್ಬೋದು, ಎಲ್ಲವನ್ನು ನ್ಯೂಸ್ ಫಸ್ಟು ಭಾಳಷ್ಟು ವರದಿ ಮಾಡಿ ಸರ್ಕಾರದ ಗಮನ ಸೆಳೆದು ಹೋರಾಟದ ಜೊತೆಗೆ ಮಾಧ್ಯಮನೂ ಭಾಳ ಸೇರಿಕೊಂಡು ಹೆಚ್ಚು ಹೋರಾಟ ಮಾಡ್ತಾ ಬಂದು ಅದರ ಮೊದಲನೇ ಹಂತದಲ್ಲಿ ಏನು ಮೊನ್ನೆ ಜಿಲ್ಲಾಧಿಕಾರಿಗಳು ನಮ್ಮ ಅನಿರ್ದಿಷ್ಟಕಾಲ ಧರಣಿ ಸತ್ಯಾಗ್ರಹದಲ್ಲಿ 6 ರೆಸಾರ್ಟ್ಗಳನ್ನು ಒತ್ತುವರಿಯಾಗಿ ತೆರವು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ನಿನ್ನೆ ತಾನೇ ಕಬಿನಿಯ ಕಾವೇರಿ ನೀರಾವರಿ ನಿಗಮದ ಮಹೇಶ್ ಅವರು ನನಗೆ ಈಗಾಗಲೇ ನೆನ್ನೆನೇ ತೋರಿಸಿದ್ರು, ಒಂದು ನಾವು ತೆರವು ಮಾಡಿದ್ದೀವಿ ಅಂತ ಅಲ್ಲೇ ತೋರಿಸಿದ್ರು. ಹಾಗಾಗಿ ಮೊದಲನೇ ಹಂತದ ಹೋರಾಟಕ್ಕೆ ಜಯ ಸಿಂದಿದೆ. ಅದರಲ್ಲಿ ಏನು ತಮ್ಮ ಮಾಧ್ಯಮಕ್ಕೂ ನಿಮಗೆ ಭಾಳಷ್ಟು ಒಂದು ಒಳ್ಳೆಯದನ್ನು ನಾವು ಹೇಳಿದೆ. ಯಾಕಂದರೆ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಸರ್ಕಾರಗಳಿಗೆ ನಮ್ಮ ಹೋರಾಟ ನಿಮ್ಮ ಮಾಧ್ಯಮ ಮುಖಾಂತರ ಏನು ನೀವು ಅವಿರತವಾಗಿ ಅದನ್ನ ಪ್ರಸಾರ ಮಾಡಿದ್ದೀರಾ. ಹಾಗಾಗಿ ಏನು ಕಬಿನಿ ಅಂದರೆ ಬರೀ ಮೈಸೂರಿಗೆಲ್ಲ HD ಕೋಟೆಗೆಲ್ಲ ಅದು, ಕಬಿನಿಯಿಂದ ಹಿಡಿದು ಮಲೆ ಮಹದೇಶ್ವರನ ಬೆಟ್ಟದವರೆಗೂ ಲಕ್ಷಾಂತರ ಜನ ಇವತ್ತು ಅದರಲ್ಲಿ ಬದುಕ್ತಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ. ಲಕ್ಷಾಂತರ ಎಕರೆಯಲ್ಲಿ ಜೀವನವನ್ನು ರೈತರು ಸಾಗಿಸ್ಕೊಂಡಿದ್ದಾರೆ. ಹಾಗಾಗಿ ಅವರೆಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಯಾಕಂದರೆ ಒಂದು ಹೋರಾಟನ ಎತ್ತುಕೊಟ್ಟ ಮೇಲ್ಕೆ ಎಲ್ಲ ಸರ್ಕಾರಗಳಿಗೆ ನೀವು ಗಮನ ತಂದಿರೋದು ಭಾಳಷ್ಟು ಒಂದು ಒಳ್ಳೆಯ ಕೆಲಸ. ಲಕ್ಷಾಂತರ ಜನ ನೋಡಿ ಇವತ್ತು ಅನ್ನ ತಿಂತಿದ್ದಾರೆ, ಅದನ್ನು ನೀರು ಕುಡಿತಾರೆ, ದನ ಕರುಗಳು ನೀರು ಕುಡಿತಾ ಇದ್ದಾರೆ. ಆ ಕಬಿನಿ ಯಾವುದೋ ಒಬ್ಬರು ಸೇರಿದ್ದಲ್ಲ, ಆ ಪ್ರಕೃತಿ ಅದನ್ನು ನೀವು ಉಳಿಸುವಲ್ಲಿ ನಮಗಿಂತ ಹೆಚ್ಚಾಗಿ ನಿಮ್ಮ ಪಾತ್ರ ಭಾಳಷ್ಟು ದೊಡ್ಡದಿದೆ. ಆಗ ನಿಮ್ಮೆಲ್ಲರ ರೈತರ ಪರವಾಗಿ ಮೈಸೂರು, ಚಾಮರಾಜನಗರ ರೈತರ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನ ತಿಳಿಸಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರ. ಮೊದಲನೇದಾಗಿ ನ್ಯೂಸ್ ಫಸ್ಟ್ಗೆ ಮತ್ತು ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ಧನ್ಯವಾದಗಳು. ಈ ಗೆಲುವು ಬರೀ ಯಾವುದೋ ಒಂದು ಸಂಘಟನೆಗೆ ಸೀಮಿತವಾಗಿದ್ದಲ್ಲ, ಈ ಗೆಲುವು ಸಮಾಜದ್ದು ಮತ್ತು ಆ ಗೆಲುವು ಬರೋಕ್ಕೆ ಕಾರಣ ನೀವುಗಳೇ. ಯಾಕಂತೇಳಿದ್ರೆ ಈ ವಿಚಾರನ ತಗೊಂಡೋಗಿ ಸಮಾಜಕ್ಕೆ ಮುಟ್ಸಿದ್ದು ತಾವು. ಆರಂಭದ ದಿನಗಳಲ್ಲಿ ಇಲ್ಲ ಎಲ್ಲವೂ ಸುಸೂತ್ರವಾಗಿದೆ, ಏನೂ ಆ ಥರದ ವಿಚಾರಗಳೇ ಇಲ್ಲ ಅಂತ ಹೇಳ್ಕೊಂಡು ಹೋಗಿದ್ದು. ನಂತರ ನಾವು ದಾಖಲೆಗಳು ಕೊಡ್ತಾ ಅದು ನೆಕ್ಸ್ಟು ತೀವ್ರತೆ ತಗೊಳ್ತಾ ಹೋಗ್ತು. ಹೇಗೆ ಸಫಾರಿ ಮುಚ್ಚಿಸ್ಬೇಕು ಅಂತ ಪ್ರಕಾಶನ ಇಡೀ ರಾಜ್ಯದಲ್ಲಿ ಮೊದಲನೇ ಧ್ವನಿ ಎತ್ತಿದ್ದು ಪ್ರಕಾಶನನೇ. ಅಲ್ಲಿಂದ ಮುಂದಕ್ಕೆ ಹೋಗಿ ಕೊನೆಗೆ ಇದು ಸಫಾರಿ ಹೇಗೆ ನಿಂತಿತ್ತು, ಸಫಾರಿ ನಿಂತ ಮೇಲೆ ವನ್ಯಜೀವಿ ದಾಳಿ ಹೇಗೆ ನಿಲ್ತು ಎಲ್ಲವನ್ನೂ ನಾವು ಕಂಡಿದ್ದೀವಿ. ಅದೇ ರೀತಿ ಈ ಹೋರಾಟನ ಎತ್ಕೊಂಡು ಹೋದ್ವಿ. ನಂತರ ಸೇವ್ ಕಬಿನಿ ತಂಡ ಕೂಡ ನಮ್ಮನ್ನು ಅಪ್ರೋಚ್ ಮಾಡಲಾಗಿ ನಾವು ಅವ್ರ ಸಹಯೋಗದೊಂದಿಗೆ ಕೆಲಸ ಮಾಡಿದ್ವಿ. ನಾವು ಒಟ್ಟು 11 ದಾಖಲೆಗಳನ್ನ ಕೊಟ್ಟಿದ್ವಿ. ಅದರಲ್ಲಿ 6ರಿಂದ 7 ಮಾರ್ಕ್ ಮಾಡಿದ್ದೀವಿ. ಆ್ಯಂಡ್ ಅಲ್ಲಿ ಒತ್ತುವರಿ ಆಗಿರೋದು ಸತ್ಯ ಅನ್ನೋದನ್ನ ಅವರು ತಿಳಿಸಿದ್ದಾರೆ. ಇನ್ನು ಬಾಕಿ 4 ಇದು ಜಾಗಗಳಿಗೆ ವಿಸಿಟ್ ಮಾಡ್ತಾರಂತೆ. ಇನ್ನೇನು ನಾವು ಗುರುತು ಮಾಡ್ಕೊಂಡಿರೋ ಕೆಲಸ ಮುಗಿದಿದೆ. ಮತ್ತು ಏನೋ ಕಲ್ಲು ಫೆನ್ಸಿಂಗ್ ಹಾಕೋದಕ್ಕೇನೋ 1,80,00,000 ಅಷ್ಟು ದುಡ್ಡು ಕೊಟ್ಟು ಆಲ್ರೆಡಿ ಕಲ್ಲುಗಳನ್ನ ತರಿಸಿಟ್ಕೊಂಡಿದ್ದಾರಂತೆ. ಜಲಾನಯನ ಪ್ರದೇಶ ಅಂದರೆ ಕಬಿನಿ ಹಿನ್ನೀರಿನ ಡ್ಯಾಮ್ ಕಟ್ಟಬೇಕಾದ್ರೆ ಏನು ಭೂಸ್ವಾಧೀನಗೊಳಿಸಿತ್ತು ಅದನ್ನು ಮಾರ್ಕ್ ಮಾಡಿ ಅಲ್ಲಿ ಕಲ್ಲುಗಳನ್ನ ಹಾಕಿ ನೆಟ್ಕೊಂಡು ಈಗ ತೆರವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೆಯದು. ಜಿಲ್ಲಾಡಳಿತಕ್ಕೂ ಧನ್ಯವಾದಗಳು. ನಮ್ಮ ನ್ಯೂಸ್ ಫಸ್ಟ್ ಮತ್ತು ನನ್ನ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತಾ, ಈ ಮೊದಲನೇ ಹೆಜ್ಜೆಯ ಒಂದು ಗೆಲುವೇನಿದೆ ಇದು ನಮಗೂ ಒಂದು ಪುಷ್ಟಿ ಕೊಟ್ಟಿದೆ ಮತ್ತು ನ್ಯಾಯಾಂಗ ಕಾರ್ಯಾಂಗದ ಮೇಲೆ ಮತ್ತೆ ನಮಗೆ ನಂಬಿಕೆ ಬಂದಿದೆ. ಒಳ್ಳೆಯದು. ಇಂಥ ಒಳ್ಳೆ ಕೆಲಸಗಳನ್ನ ಮುಂದುವರಿಸ್ತಾ ಹೋಗ್ತೀವಿ. ನಿಮ್ಮ ಸಹಕಾರ ನಮ್ಮ ಜೊತೆಗೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀವಿ. ಸರ್, ನ್ಯೂಸ್ ಫಸ್ಟ್ ಯಾವತ್ತಿಗೂ ಫಸ್ಟೇ ಸರ್. ಎಷ್ಟೋ ವಿಚಾರಗಳಲ್ಲಿ ಫಸ್ಟ್ ತಗೊಂಡು ಹೋಗ್ತೀರಿ, ಮೊದಲೇ ವಾಯ್ಸ್ ತೆಗಿತೀರಿ. ಆ ಒಂದು ಕೆಲಸನ ತಾವು ಮುಂದುವರಿಸ್ಕೊಂಡು ಹೋಗಿ ಇಬ್ಬರು ಒಟ್ಟಿಗೆ ಸಮಾಜವನ್ನು ಉತ್ತಮ ಸಮಾಜ ಕಟ್ಟೋದ್ರ ಕಡೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಹೇಳ್ತೀನಿ ಸರ್. ನಮಸ್ಕಾರ.